Come in. ವೇದಾ ಬಾಮ್ಮ. ನೀನು ನಿನ್ನ ಹತ್ರನೇ ಮಾತಾಡಬೇಕಾಗಿತ್ತು. ಕೂತ್ಕೊಮ್ಮ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಭಾವ 10 ಲಕ್ಷ ಕದ್ರ. ಹೌದು, ಅದಕ್ಕೆ ನನ್ನ ಹತ್ರ ಎವಿಡೆನ್ಸ್. ಅವರಲ್ಲಿ ಕೆಲಸ ಮಾಡ್ತಿರೋ ವಿಷಯ ನಿನಗೆ ಗೊತ್ತಿರಲಿಲ್ಲ? ಇಲ್ಲ. ನಿನ್ನ ಆಫೀಸಲ್ಲಿ ಒಬ್ಬ ಫೈನಾನ್ಸ್ ಮ್ಯಾನೇಜರ್ ಅಪಾಯಿಂಟ್ ಆಗ್ತಾರೆ, ಆ ವಿಷಯ ನಿನಗೆ ಗೊತ್ತಿಲ್ಲ. ಈ ಕಥೆನೆಲ್ಲ ನನ್ನ ಭಾವನ ಹತ್ರ ಇಡು. ಪಾಪ ಅಮಾಯಕರು ನಂಬಿಡ್ತಾರೆ. ನನ್ನ ಹತ್ರ ಕತೆ ಇಟ್ಕೋಬೇಡ. ವೇದಾ, ಏನ್ ನಿನ್ ಪ್ರಾಬ್ಲಮ್? ಅವ್ರಿಗೊಂದೊಳ್ಳೆ ಕೆಲಸ ಕೊಟ್ಟು ಅವ್ರಿಗೆ ಬದುಕಿನ ಮೇಲೆ ಭರವಸೆ ಬರ್ಸಿ ಅವರು ಕತ್ತನ್ನ ಏನಕ್ಕೆ ಸಿಕ್ಕದೆ ನಿನಗೋಸ್ಕರ ವೇದಾ. ನೀನು ಆ ರೌಡಿ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನು 1,000 ಸಲ ಹೇಳಿದ್ರು ನಿನಗೆ ಅರ್ಥ ಆಗಲಿಲ್ಲ. ಬೇರೆ ದಾರಿ ಇಲ್ಲದೆ ಪ್ರೆಷರ್ ಟ್ಯಾಕ್ಟಿಕ್ಸ್ನ ಉಪಯೋಗಿಸ್ಬೇಕಾಯ್ತು. ಓ ಅಲ್ಲ, ನನ್ನ ಮನೆಗೆ ಬರಲಿಲ್ಲ ಅಂದ್ರೆ 10 ಲಕ್ಷದ ಕಳ್ಳತನದ ಆರೋಪದ ಮೇಲೆ ವಿಷ್ಣು ಜೈಲಿಗೆ ಹೋಗ್ತಾನೆ. ಕೆರಿಯರ್ ಮಾತ್ರ ಅಲ್ಲ, ಅವನ ಲೈಫೇ ಫಿನಿಶ್. ಅದಕ್ಕೂ ಮುಂಚೆ ನೀನೇ ಜೈಲಿಗೆ ಹೋಗ್ಬಿಟ್ರೆ ನೋಡೋಣ. ನೀನೊಬ್ಬನೇ ಬುದ್ಧಿವಂತ ಅಂತ ಅನ್ಕೋಬೇಡ. ಬ್ಯಾಂಕ್ ಸುತ್ತಮುತ್ತರು CCTVನ ಚೆಕ್ ಮಾಡಿಸಿದ್ರೆ ಬ್ಯಾಗಲ್ಲಿದ್ದಿದ್ದ ಕ್ಯಾಶು ಹೇಗೆ ವೈಟ್ ಪೇಪರ್ ಆಗಿ ಬದಲಾಯಿತು ಅನ್ನೋ ಸತ್ಯ ಹೊರಗೆ ಬರುತ್ತೆ. ನೀನು ಕೈ ಕೋಳ ಹಾಕಿಸ್ಕೊಂಡು ಒಂದ್ಸತಿ ಜೈಲಿಗೆ ಹೋದ್ರೆ ಅಪ್ಪನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡು. ಅಣ್ಣ, ನಿಂಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ ನಾನು. ನನ್ನ ಭಾವನ ಅರೆಸ್ಟ್ ಮಾಡೋ ಐಡಿಯಾ ಎಲ್ಲ ನಿನ್ನ ತಲೆಯಿಂದ ತೆಗೆದಾಕ್ಬಿಡು. ಇಲ್ಲ ಅಂದ್ರೆ ನಾನು ಯಾವ ಲೆವೆಲ್ಗೆ ಹೋಗಿ ಫೈಟ್ ಮಾಡ್ತೀನಿ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಸತಿ ನನ್ನ ತಂಟೆಗಾಗಲಿ ನನ್ನ ಕುಟುಂಬದ ತಂಟೆಗಾಗಲಿ ಬಂದರೆ ಅಣ್ಣ ಅಂತೂ ನೋಡಲ್ಲ ನಾನು. ಶೋರ್. ಕಾಪಟ್ಟಿ ಏನಾದ್ರು ದಸ್ತ ಮೇಡಮ್? ವಿಷ್ಣು ಅವ್ರನ್ನ ನೀವೇ ಹ್ಯಾಂಡಲ್ ಮಾಡ್ತಿದ್ರಾ? ಹೌದು ಮೇಡಮ್, ಒಳ್ಳೆಯವನು ಅಂದ್ಕೊಂಡಿದ್ದೆ ಮೇಡಮ್, ಕಳ್ತನ ಮಾಡಿಬಿಟ್ಟ. ಸಾಕು ನಿಲ್ಸ್ರಿ ನಾಟಕನ. ಕಳ್ತನ ಮಾಡ ನೋಡಿ, ನನ್ನ ಗಂಡ ಒಬ್ಬ ರೌಡಿ. ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಇದೇ ಆಫೀಸಿಗೆ ನುಗ್ಗಿ ಎಲ್ರ ಮುಂದೆ ನಿಮ್ಮ ಬಟ್ಟೆ ಬಿಚ್ಚಿ ಹೊಡಿತಾನೆ. ಹೇಳ್ರಿ, ವಿಷ್ಣು ಕಳ್ತನ ಮಾಡಿದ್ರಾ? ನನ್ನ ಹೆಸರು ವೇದ, ಜಜ್ ಸತ್ಯಮೂರ್ತಿಗಳ ಮಗಳು. ನಿಮ್ಮ ಬಾಸ್ ಇದ್ರಲ್ಲ ಲೋಕಿ, ಅವ್ರ ತಂಗಿ. ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ವಿಷ್ಣು ಅಂತ, ಅವ್ರು ನನಗೆ ಭಾವ ಆಗಬೇಕು. ಅವರು ಯಾವ ಕಳ್ತನೂ ಮಾಡಿಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಅಪ್ಪ, ಬಾಪ ವಿಷ್ಣು, ಬಾ ವಿಷ್ಣು, ಕೂತ್ಕೋ. ಜಯ, ಕೆಲಸಗಳು ಹೇಗೆ ನಡೀತಿದೆಯಪ್ಪ? ಹಾಂ, ತುಂಬ ಫಾಸ್ಟಾಗಿ ಮಾಡ್ತಿದ್ದಾರೆ. ಇದೇ ವೇಗದಲ್ಲಿ ಮಾಡಿದ್ರೆ ನಮಗೊಂದು 2 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಕಾಂಟ್ರಾಕ್ಟರ್ ಹೇಳಿದ್ರು. ತುಂಬ ಸಂತೋಷ. ಅಪ್ಪ, ಇದರಲ್ಲಿ 4 ಲಕ್ಷ ರೂಪಾಯಿ ಇದೆ.
ಹಾಗೆ ಇದು 1 ಲಕ್ಷ. ಉಳಿದಿದ್ದನ್ನು 2 ಕಂತುಗಳಲ್ಲಿ ಕೊಡ್ತಾರಂತೆ. ಅದೇ ಕಾಂಟ್ರಾಕ್ಟರ್ ಹೇಳ್ತಿದ್ರು, ಜಲ್ಲಿ ಸಿಮೆಂಟು ಮರಳಿಗೆಲ್ಲ ಸಾಲ ತಂದಿದ್ದೀನಿ ಅಂತ. ಅವ್ರಿಗೆ ಅವ್ರ ದುಡ್ಡನ್ನ ಸೆಟ್ಲ್ ಮಾಡಿಬಿಡಿ. ಇನ್ನು ಉಳಿದಿದ್ದ ದುಡ್ಡಲ್ಲಿ ನಿಮ್ಗೇನು ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳಿ. ಸರಿನಪ್ಪ. ಇದು ತಗೊಳಪ್ಪ. ಏನಪ್ಪ ಇದು? ಇದು ಇವತ್ತಿನ ಬಿಲ್ಲು. ಕಾಂಟ್ರಾಕ್ಟರ್ ಮಲ್ಲೇಶಪ್ಪ ಕೊಟ್ಟು ಹೋದ. ನೀನೊಂದ್ಸಲ ನೋಡು. ನಾನು ನೋಡೋದಾ? ಅಪ್ಪ, ಹೆಸರುವಾಸಿ ಗಣಿತ ಮೇಷ್ಟ್ರು ನೀವು, ಇವೆಲ್ಲ ಪರಿಶೀಲನೆ ಮಾಡಿರ್ತೀರಲ್ಲ. ಆದರೂ ಮನೆ ಯಜಮಾನ ನೀನು ಕಡಪ್ಪ. ನೀನಿಂದೆ ಒಂದು ಕಲ್ಲಾದರೂ ಜೋಡ್ಸೋಕ್ಕಾಗ್ತಿತ್ತ ಅಲ್ಲಿ? ಅದಕ್ಕೆ ಒಂದ್ಸಲ ಚೆಕ್ ಮಾಡು. ಅಪ್ಪ, ಈ ಮನೆಗೆ ಯಜಮಾನ್ರು ನೀವು ಅಮ್ಮನೇ. ಇಷ್ಟು ವರ್ಷ ಸಾಕಿ ಸಲಿಹಿ ವಿದ್ಯಾಭ್ಯಾಸ ಕೊಟ್ಟು ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ರಿ. ಸೋಂಪೇರಿಯಾಗಿ ಬಿತ್ಕೊಂಡಿದ್ದು ನನ್ನನ್ನು ಎತ್ಕೊಂಡು ಮೆರೆಸ್ಬಿಟ್ಟಿದ್ರಿ. ನಿಮ್ಮ ಋಣ ದೊಡ್ಡದಪ್ಪ. ನೀವು ನಮಗೆ ಯಜಮಾನ್ರು. ನೋಡಿದ್ಯಾ ಅಜಯ, ಕೆಲ್ಸಕ್ಕೆ ಬಾರದು ಅಂತ ಜನ ಮಾತಾಡ್ಕೋತಿದ್ರು. ಇವತ್ತು ಆ ವ್ಯಕ್ತಿ ವಾಮನಂತರ ಆಕಾಶಕ್ಕೆ ಬೆಳೆದು ನಿಂತ್ಬಿಟ್ಟ. ನಮ್ಮ ಮಗ ರೀ ಅವನು. ಇವನು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಅವನಲ್ಲಿ ವಿನಯ ವಿಧೇಯತೆ ಹೋಗಲ್ಲ. ಜಯ, ಈ 1 ಲಕ್ಷ ರೂಪಾಯಿ ನಾನು ತಗೊಂಡಿರ್ತೀನಿ. ಈ 4 ಲಕ್ಷ ರೂಪಾಯಿ ಒಳಗಿತ್ತಿಡು. ಈ 1 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ಗೆ ಬಿಲ್ ಕಟ್ಟಿ ಬರ್ತೀನಿ. ಹಾಂ, ಇಷ್ಟು ನೀನು ಹೋಗಿ ಊಟ ಮಾಡು. ಸರಿ. ಬಸ್ಸು, ಅತ್ತೆ, ಆ ದುಡ್ಡನ್ನು ನೀನೇ ಇಟ್ಕೊಂಡಿರು. ಬೇಕಾದಾಗ ತಗೊಂಡ್ರೆ ಆಯ್ತು. ಸರಿ ಅತ್ತೆ. ಎಲ್ಲಿಂದ ಬರ್ತಿರ್ಬೋದು? ಡ್ರಾಪ್ ಮಾಡಲ?